ನಮಸ್ಕಾರ. ನಾವು ಇನ್ನೊಂದು ಕುವೆಂಪು ಅವರ ಒಂದು ಮಾತಾಡಿಸಿ ಕುವೆಂಪು ಅವರ ಮತ್ತೊಂದು ನಾಟಕವನ್ನು ಗಮನಿಸೋಣ. ಅದು ಕುವೆಂಪು ಶೂದ್ರ ತಪಸ್ವಿ. ಶೂದ್ರ ತಪಸ್ವಿ ಎನ್ನುವಂಥದ್ದು ಶೂದ್ರ ತಪಸ್ವಿ ಒಂದು ಪದವ ಎರಡು ಪದವ? ಶೂದ್ರ ತಪಸ್ವಿ ಅನ್ನೋದ್ರಲ್ಲಿ ಎರಡು ಪದ ಇದೆಯಾ ಅಥವಾ ಒಂದು ಪದ ಇದೆಯಾ? ಎರಡು ಪದ ಇದೆ ಅಲ್ವಾ? ಒಂದು ಶೂದ್ರ ತಪಸ್ವಿ ಹೌದಲ್ವಾ? ಈ ಶೂದ್ರ ಅಂತಂದ್ರೇನು? ಈ ಚಾತುರ್ವರ್ಣದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೌದಲ್ವಾ? ಈ ಚಾತುರ್ವರ್ಣದಲ್ಲಿ ಕೊನೆಯಲ್ಲಿ ಇರುವಂತವನು ಶೂದ್ರ. ಆ ಶೂದ್ರನಾದಂತವನು ಇನ್ನೊಂದೇನಿದೆ, ತಪಸ್ವಿ ಹೌದಲ್ವಾ? ಅವನು ತಪಸ್ಸನ್ನ ಮಾಡಬಹುದಾ? ಇಲ್ಲ, ತಪಸ್ಸನ್ನ ಮಾಡಲಿಕ್ಕೆ ಅವಕಾಶ ಅನ್ನುವಂಥದ್ದು ಇರಲಿಲ್ಲ. ಅವನು ಸಂಸ್ಕೃತವನ್ನು ಓದಲಿಕ್ಕೆ ಅವಕಾಶ ಇಲ್ಲ, ಸಂಸ್ಕೃತನ ಓದಲಿಕ್ಕೆ ಅವಕಾಶ ಇರಲಿಲ್ಲ ಹೌದಲ್ವಾ? ಆತನಾದ್ರೂ ಕೂಡ ಮೇಲಿನ ಮೂರು ವರ್ಗದವರ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೂರು ವರ್ಗದವರ ಸೇವೆಯನ್ನ ಮಾಡುತ್ತಾ ಅವನು ಸಮಾಜದ ನಿಕೃಷ್ಟನಾಗಿ ಇದ್ದಂತವನು ಹೌದಲ್ವಾ? ಆದರೆ ಸಮಾಜದ ನಿಕೃಷ್ಟತನದಲ್ಲಿದ್ದಂತಹ ಶೂದ್ರನು ಕೂಡ ತಪಸ್ಸನ್ನ ಮಾಡಬಹುದು, ಆತನು ಕೂಡ ಸಾಧನೆಯನ್ನ ಮಾಡಬಹುದು. ಇದನ್ನ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ. ಕುಲವನ್ನು ಅರಸದರೆಂಬೋ ಕುಲದಿಂದ ಮುನ್ನೇನಾದರೆಂಬೋ ಸಾಕ್ಷಾತ್ ಅಗಸ್ತ್ಯ ಕಪಿಲ ದೂರ್ವಾಸ ಮಚ್ಚಿಗ. ನಮ್ಮ ಕೂಡಲ ಸಂಗನ ವಚನವು ಎಂತೆಂದುದು ಆರಂಭದಲಾಗಿ ಅಂತ್ಯದ ಕಡೆಯಾಗಿ ಶಿವಶರಣರೆಲ್ಲರೂ ಒಂದೇ ಎಂಬೆ ಅಂತ ಹೇಳ್ತಾರೆ ಬಸವಣ್ಣವರು. ಅಂದ್ರೆ ಏನಪ್ಪಾ ಅಂದ್ರೆ, ನೋಡಿ, ನೀವು ಜಾತಿಯನ್ನ ಹುಡುಕಬೇಡಿ, ಎಲ್ಲರೂ ಕೂಡ ಒಂದೇ ಅಂತ ಅನ್ನುವಂಥದ್ದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಪ್ರತಿಪಾದನೆಯನ್ನ ಮಾಡ್ತಾರೆ. ಅದನ್ನೇ ಕನಕದಾಸರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರಿ ಅಂತ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಸರ್ವಜ್ಞನೂ ಕೂಡ ಈ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಹೀಗೆ ಜಾತಿಯಲ್ಲಿ ಕೆಳವರ್ಗದಲ್ಲಿದ್ದಂತಹ ತಳವರ್ಗದಲ್ಲಿದ್ದಂತಹ ಒಬ್ಬ ಶೂದ್ರನು ಕೂಡ ಸಾಧನೆಯನ್ನ ಮಾಡಬಹುದು ಅಂತ ಅಂದ್ಬಿಟ್ಟು ಇದು ರಾಮಾಯಣದಲ್ಲಿ ಬರುವಂತಹ ಒಂದು ಸಣ್ಣ ಕಥೆ. ಇನ್ನೇ ರಾಮಾಯಣದಲ್ಲಿ ಬರುವಂತಹ ಒಂದು ಸಣ್ಣ ಕತೆ ಶಂಭೂಕ ಪ್ರಸಂಗ ಅಂತ ಅಂದ್ಬಿಟ್ಟು ಹೇಳಿ, ಶಂಭೂಕ ಪ್ರಸಂಗ ಅಂದ್ಬಿಟ್ಟು ಈ ರಾಮಾಯಣದಲ್ಲಿ ಏನಿದೆ ಅಂದ್ರೆ, ಶಂಭೂಕ ಅನ್ನುವಂತಹ ಒಬ್ಬ ಮಹರ್ಷಿ ಇದ್ದಾನೆ. ಅವನು ಮಹರ್ಷಿ ಆದ್ರೂ ಕೂಡ ಸಾಧನೆಯನ್ನ ಮಾಡಿದ್ದಾನೆ. ಹಾಗೆ ಸಾಧನೆಯನ್ನ ಮಾಡಿ ಎಷ್ಟು ಸಾಧನೆಯನ್ನ ಮಾಡಿದಾನಪ್ಪ ಅಂದ್ರೆ, ಅವನು ಮಹರ್ಷಿಯಾಗಿದ್ದಾನೆ, ಅವನು ತಪಸ್ವಿಯಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ರಾಮನ ಬಳಿಗೆ ಓರ್ವ ಬ್ರಾಹ್ಮಣ ಬಂದು ಒಂದು ಆಹ್ವಾನನ ಮಂಡಿಸ್ತಾನೆ. ಏನಂತ? ಸ್ವಾಮಿ ನೋಡಿ, ಈ ಒಬ್ಬ ಶೂದ್ರ ಈ ರೀತಿಯಲ್ಲಿ ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಇದು ಚಾತುರ್ವರ್ಣಕ್ಕೆ ವಿರುದ್ಧವಾದಂಥದ್ದು, ಇದು ಧರ್ಮಕ್ಕೆ ವಿರುದ್ಧವಾದಂಥದ್ದು, ಇದು ಅಧರ್ಮವಾದದ್ದು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾರೆ. ಆಗ ಕೇಳಿ ರಾಮ ತಾನೆ, ರಾಮರಾಜ್ಯ ಅಂತಾನೆ ಎಲ್ಲರೂ ಕೂಡ ಸಮಾನರು ಅನ್ನುವಂಥದ್ದು ತಾನೆ. ಆಗ ರಾಮ ಒಂದು ತೀರ್ಪನ್ನ ಕೊಡ್ತಾನೆ. ಗೊತ್ತಾಯ್ತಲ್ವಾ? ಈಗ ರಾಮನ ಸಭೆಯಲ್ಲಿ ಏನೇನೋ ಚರ್ಚೆಗಳು ಬರ್ತಾ ಇರ್ತವೆ. ಬಹುಶಃ ಇವರು ಕನಕದಾಸರ ರಾಮದಾನ ಚರಿತ್ರೆಯನ್ನು ನೀವು ಕೇಳಿರ್ಬೇಕು. ಈ ಕನಕದಾಸರ ರಾಮದಾನ ಚರಿತ್ರೆಯಲ್ಲಿ ಏನಾಗುತ್ತೆ ಅಂದ್ರೆ, ರಾಮನ ಸಭೆಗೆ ಒಂದು ದಿವಸ ಒಂದು ದೊಡ್ಡ ಕಂಪ್ಲೇಂಟ್ ಬರುತ್ತೆ. ಏನದು ಅಂತಂದ್ರೆ, ರಾಗಿ ಶ್ರೇಷ್ಠವೋ ಅಕ್ಕಿ ಶ್ರೇಷ್ಠವೋ ಅನ್ನುವಂಥದ್ದು ಒಂದು ದೊಡ್ಡ ಕಂಪ್ಲೇಂಟ್ ಬರುತ್ತೆ. ಆಗ ರಾಮ ಏನ್ ಮಾಡ್ತಾನೆ ಅಂತಂದ್ರೆ, ಆಯ್ತು, ಇದಕ್ಕೆ ನಾನು ತೀರ್ಪು ಕೊಡ್ತೀನಿ, ಇವರಿಬ್ಬರನ್ನು 6 ತಿಂಗಳು ಜೈಲಲ್ಲಿ ಇಡಿ ಅಂತ ಹೇಳ್ತಾರೆ. ಸರಿ, 6 ತಿಂಗಳು ಆ ರಾಗಿನು ಮತ್ತು ಅಕ್ಕಿಯನ್ನು ಅಂದ್ರೆ ನೆಲ್ಲನ್ನ ಎರಡು ಏನ್ ಮಾಡ್ತಾರೆ, ತಗೊಂಡೋಗ್ಬಿಟ್ಟು ಜೈಲಿಗೆ ಹಾಕ್ಬಿಡ್ತಾರೆ. ಜೈಲಿಗೆ ಹಾಕಿ 6 ತಿಂಗಳು ಆದ್ಮೇಲೆ ಬರ್ತಾರೆ. 6 ತಿಂಗಳು ಆದ್ಮೇಲೆ ಅಕ್ಕಿ ನೋಡ್ತಾರೆ, ಎಲ್ಲ ಏನಾಗ್ಬಿಟ್ಟೈತೆ, ಮುಗೋಗೈತೆ, ಕಾಂತಿಯೇ ಇಲ್ಲ, ಅದರ ಸಾರವೇ ಇಲ್ಲ, ಅದೆಲ್ಲ ಕುಂದೋಗ್ಬಿಟ್ಟಿದೆ. ಎಲ್ಲ ಅವರು ಇವರು ಹಿಡ್ಕೊಂಡು ಈ ಭುಜ ಹಿಡ್ಕೊಂಬಂದಂಗೆ ಆ ಅಕ್ಕಿನ ಹಿಡ್ಕೊಂಡ್ ಬರ್ತಾರಂತೆ. ಇನ್ನ ರಾಗಿ ಹಂಗೆ ಪಳಪಳ 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 ಅಂತ ಹೊಳಿತಾ ಇದ್ದಂತೆ, ಕಾಂತಿಯಿಂದ ಇರುತ್ತಂತೆ. ಆಗ ಹೇಳ್ದಂತೆ ರಾಮ ಏನಂತ ಹೇಳ್ದ ಅಂತಂದ್ರೆ, ಈ ರಾಗಿಯೇ ಶ್ರೇಷ್ಠ ಅಂತ ಅಂದ್ಬಿಟ್ಟು. ಆಗ ಯಾಕೆ ಅಂತಂದ್ರೆ, ನೋಡಿ, ಬಡವರನ್ನ ಕಾಯುವಂತದ್ದು ರಾಗಿ, ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶವನ್ನು ಕೊಡುವಂತದ್ದು ರಾಗಿ, ಮಳೆ ಕಡಿಮೆಯಾದ್ರೂ ಬೆಳೆಯುವಂತದ್ದು ರಾಗಿ. ತನ್ನ ಹೆಸರಾದಂತ ರಾಘವ ಏನಿದೆ, ರಾಘವ
ಭಾಗ ಸೇರ್ಬಿಟ್ಟು ರಾಘವ ರಾಗಿ ಆಯಿತು ಅಂತನ್ನುವಂಥದ್ದನ್ನ ಕನಕದಾಸರು ತಮ್ಮ ರಾಮಧಾನ್ಯ ಚರಿತ್ರೆಯನ್ನು ಹೇಳ್ತಾರೆ. ಹಾಗೆ ರಾಮನ ಹತ್ರ ಏನೇನೋ ಕಂಪ್ಲೇಂಟ್ಗಳೆಲ್ಲ ಬರ್ತಾ ಇರ್ತಾವಲ್ಲ, ಹಾಗೇನೆ ಒಂದು ಕಂಪ್ಲೇಂಟ್ ಬರುತ್ತೆ, ಆ ಬ್ರಾಹ್ಮಣನ ಒಂದು ಕಂಪ್ಲೇಂಟ್. ಅದನ್ನೇ ಕೇಂದ್ರವಾಗಿಟ್ಕೊಂಡು ಕುವೆಂಪುರವರು ರಚನೆಯನ್ನ ಮಾಡಿರುವಂತದ್ದು ಶೂದ್ರ ತಪಸ್ವಿ ಅಂತ ಅನ್ನೋದು. ಆದರೆ ಶೂದ್ರ ತಪಸ್ವಿಯಲ್ಲಿ ಕುವೆಂಪುರವರು ಒಂದು ಕೆಲಸವನ್ನ ಮಾಡಿದ್ದಾರೆ. ಏನು ಅಂತಾರೆ, ಪ್ರಕೃತಿಯನ್ನ ವರ್ಣನೆಯನ್ನ ಮಾಡಿದ್ದಾರೆ, ಪರಿಸರವನ್ನ ವರ್ಣನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಅನಂತ ದಿಂ ದಿಗಂತ ದಿಂ ಅನಂತ ತಾನ್ ಅನಂತ ದಿಂ ನೋಡೆ ನೋಡೆ ಮೂಡಿ ತಂದು ಮೂಡ ಗೋಪುರ ನುಡುವಣೆತ್ತರ, ಈ ರೀತಿಯಲ್ಲಿ ಆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಅಂತ ಅಂದ್ಬಿಟ್ಟು ಅವರು ಆ ಹುಣ್ಣಿಮೆ ರಾತ್ರಿಯಲ್ಲಿ ಅಥವಾ ಈ ಒಂದು ಮಲೆನಾಡಿನಲ್ಲಿ ಮಳೆ ಬರ್ತಾ ಇರುವಂತದ್ದನ್ನ ವರ್ಣನೆಯನ್ನು ಮಾಡಿರುವಂತವ್ರು. ಹಾಗೇನೆ ಇಲ್ಲಿಯೂ ಕೂಡ ಅಷ್ಟೇನೆ ಆ ಇಡೀ ನಿಮ್ಮ ಪ್ರಾರಂಭದಲ್ಲಿ ನಿಮ್ಮ ಶೂದ್ರ ತಪಸ್ವಿ ನಾಟಕದಲ್ಲಿ ಬರುವಂತದ್ದೆಲ್ಲ ಆ ಪರಿಸರ, ಆ ಬೆಟ್ಟ ಗುಡ್ಡಗಳು, ಆ ಕಾಡುಗಳು ಇದ್ದಾವೆ, ಹೌದಲ್ವಾ? ಅಂತಹ ಒಂದು ದಟ್ಟವಾದಂತಹ ಒಂದು ಕಾಡಿನಲ್ಲಿ ಒಂದು ಆಶ್ರಮ ಇದೆಯಂತೆ. ಆ ಆಶ್ರಮದ ಹೆಸರು ಶಂಭೂಕಾಶ್ರಮ ಅಂತ ಅಂದ್ಬಿಟ್ಟು. ಏನದ ಹೆಸರು? ಶಂಭೂಕಾಶ್ರಮ ಅಂತ ಅಂದ್ಬಿಟ್ಟು. ಆ ಶಂಭೂಕಾಶ್ರಮ ದಟ್ಟವಾಗಿದೆಯಂತೆ, ಗಿಡ ಮರಗಳೆಲ್ಲ ಇದಾವಂತೆ, ಆ ಮರಗಳಿಗೆ ಬಳ್ಳಿಗಳೆಲ್ಲ ಎಳೆದುಕೊಂಡಿದ್ದಾವಂತೆ, ಅಲ್ಲಿ ಹಕ್ಕಿ ಪಕ್ಷಿಗಳು ವಿಹರಿಸ್ತಾ ಇದ್ದವಂತೆ, ನವಿಲುಗಳು ವಿಹರಿಸ್ತಾ ಇದ್ದವಂತೆ, ಅಲ್ಲಿ ಪ್ರಾಣಿಗಳು ಕೂಡ ಅನ್ಯೋನ್ಯವಾಗಿದ್ದಾವಂತೆ. ಅಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ, ಪ್ರಾಣಿಗಳೆಲ್ಲ ಅನ್ಯೋನ್ಯವಾಗಿದ್ದಾವಂತೆ. ಇಂತಹ ಸಂದರ್ಭದಲ್ಲಿ ಭೈರವನ ಆಗಮನವಾಗುತ್ತೆ. ಯಾರ ಆಗಮನವಾಗುತ್ತೆ? ಭೈರವನ ಆಗಮನವಾಗುತ್ತೆ. ಆ ಭೈರವನಾದನು ಕೂಡ ಬರ್ತಾನೆ. ಏನಪ್ಪಾ ನಿನ್ನ ಆಗಮನ, ನಿನ್ನ ಪ್ರವೇಶವಾದ್ರು ಏನಪ್ಪಾ ಅಂತಾರೆ, ನನಗೆ ಈಗ ಒಂದು ಕೆಲಸ ಇದೆ. ಏನದು? ಈ ಶಂಭೂಕಾಶ್ರಮವನ್ನ ರಕ್ಷಣೆಯನ್ನ ಮಾಡುವಂಥದ್ದು ನನಗೆ ಕೊಟ್ಟಿರುವಂತ ಬಹಳ ದೊಡ್ಡ ಒಂದು ಗುರುತರವಾದಂತಹ ಒಂದು ಜವಾಬ್ದಾರಿ. ನಾನು ಈ ಒಂದು ಶಂಭೂಕಾಶ್ರಮವನ್ನ ನಾನಾದ್ರೂ ಕೂಡ ಕಾಯ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಅವನಾದ್ರೂ ಕೂಡ ಹೇಳ್ತಾನೆ. ಅದೇ ಸಂದರ್ಭಕ್ಕೆನೆ ನೋಡಿ ಹೇಳ್ತಾ ಇದ್ದಾನೆ, ಅದೇ ಸಂದರ್ಭಕ್ಕೆನೆ ಮೃತ್ಯುವು ಕೂಡ ಬರ್ತಾನಂತೆ. ಅಲ್ಲ, ಈಗ ಭೈರವ ಅಲ್ಲಿ ಒಂದು ಇಬ್ಬರದು ಬಹಳ ದೀರ್ಘವಾದಂತ ಚರ್ಚೆ ಬರುತ್ತೆ. ಭೈರವ ಮತ್ತು ಮೃತ್ಯುವಿನ ಚರ್ಚೆ ಪ್ರಾರಂಭದಲ್ಲೇ ಬರುತ್ತೆ. ಆ ಮೃತ್ಯುವಿನ ಕೇಳ್ತಾನೆ, ಅಲ್ಲಯ್ಯ ಮೃತ್ಯು, ನಿನಗೇನೇ ಇಲ್ಲಿ ಕೆಲಸ ಅಂತಂದ್ರೆ, ಇಲ್ಲ ನನಗೂ ಕೂಡ ಈಗ ಒಂದು ಕೆಲಸ ಇದೆ, ಅದೇ ಕೆಲಸಕ್ಕೋಸ್ಕರವಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಆ ಮೃತ್ಯುವನು ಬಂದಿದ್ದಾನೆ. ಒಂದ್ ಕಡೆಯಿಂದ ಭೈರವ ಕಾವಲಿಗೆ ಇದ್ದಾನೆ, ಇನ್ನೊಂದ್ ಕಡೆಯಿಂದ ಮೃತ್ಯುವು ಅಲ್ಲಿಗೆ ಆಗಮನ ಇದ್ದಾನೆ. ಅಲ್ಲಪ್ಪ, ಭೈರವ ಕಾವಲಿರ್ಬೇಕಾದ್ರೆ ಯಾರಿಗಾದ್ರೂ ಮೃತ್ಯು ಬರಕ್ ಸಾಧ್ಯತೆ ಇದೆಯಾ? ಇಲ್ಲ. ಆದ್ರೆ ಮೃತ್ಯು ಬಂದ ಮೇಲೆ ಯಾರಾದ್ರೂ ಕೂಡ ತಪ್ಪಿಸ್ಲಿಕ್ಕಾಗತ್ತಾ? ಆಗತ್ತೆ. ಇಲ್ಲೊಂದು ಟ್ವಿಸ್ಟ್ ಇದೆ ಅಲ್ವಾ. ಒಂದ್ ಕಡೆಯಿಂದ ಶಂಭೂಕಾಶ್ರಮನ ಕಾವಲಿರುವಂತವನು ಭೈರವ ಅಂತಂದ್ಮೇಲೆ ಅವನು ಭದ್ರವಾದಂತಹ ಒಂದು ಕಾವಲನ್ನ ಅವನು ಕಾಯ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಮೃತ್ಯು ಬರ್ತಾರೆ. ಮೃತ್ಯುವಿನ ಉದ್ದೇಶವೂ ಕೂಡ ಸಾವು. ಆದ್ರೆ ಭೈರವನ ಕಾವಲಿರ್ಬೇಕಾದ್ರೆ ಯಾರಿಗಾದ್ರೂ ಸಾವು ಬರಕ್ ಸಾಧ್ಯತೆ ಇದೆಯಾ? ಮೃತ್ಯು ತಗೊಂಡೋಗಕ್ಕಾಗತ್ತಾ? ಇಲ್ಲ, ಹೌದಲ್ವಾ? ಇದು ಒಂದು ಕುತೂಹಲ. ಯಾಕೆಂದ್ರೆ ಇದು ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಇರಬೇಕಾದ್ರೆ ಒಂದು ದಿವಸ ಆ ರಾಮನ ಆ ಅರಮನೆಯ ಮುಂಭಾಗದಲ್ಲಿ ಓರ್ವ ಬ್ರಾಹ್ಮಣ ಉಯಿಲಿಡ್ತಾ ಇದ್ದಾನಂತೆ. ಏನು ಉಯ್ಯಲನ್ನು ನೀಡ್ತಾ ಇದ್ದಾನೆ? ಸಾಲದೇನ್ ಆ ಶೂದ್ರನ ತಪಕ್ಕೆ ಮುನಿದ ಧರ್ಮ ಶಾಪಂ. ಅಯ್ಯೋ, ನನ್ನ ಕಷ್ಟನ ಯಾರು ಕೇಳಿಸ್ಕೊಳ್ಳೋದೇ ಇವೆಲ್ಲ. ಈ ರಾಮರಾಜ್ಯದಲ್ಲಿ ನಮ್ಮನ್ನ ಯಾರನ್ನು ಕೂಡ ಹೇಳೋರು ಕೇಳೋರೆ ಯಾರು ಇರಲ್ಲ. ಸಾವೆ ನಿಲ್ಲಿಯೇ ನಿನ್ನ ಅರಮನೆಯ ಬಾಗಿಲೋಳು. ಏನನ್ನ ಹೇಳ್ತಾ ಇದ್ದ ರಾಮನನ್ನ ಉದ್ದೇಶಿಸಿ? ರಾಮನ ಅರಮನೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಹೇಳ್ತಾ ಇದ್ದಾನೆ, ನನ್ನ ಸಮಸ್ಯೆನ ಪರಿಹಾರ ಮಾಡ್ಲಿಲ್ಲ ಅಂತಾರೆ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದಾನೆ? ನಾನಿಲ್ಲೇ ಸತ್ತೋಗ್ಬಿಡ್ತೀನಿ. ಬ್ರಹ್ಮ ಹತ್ಯೆಗೆ ಇದೆ, ಸುಖದಿಂದ ಇರೋ ಆಗ ಆಮೇಲೆ ಬೇಕಾದ್ರೆ ಏನು ಸುಖಾಗಿರೆಯ ಬ್ರಹ್ಮಹತ್ಯಾ ದೋಷವನ್ನು ಹೊಂದಿ ನೀನು ಇರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನಾನು ಮಾತ್ರ ಇದನ್ನು ಬಿಟ್ಟು ಕದಲೋದಿಲ್ಲ ಅಂತ ಹೇಳ್ತಾರೆ. ಆಗ ರಾಮನಿಗೆ ಹೇಳಿದಂತೆ, ಸ್ವಾಮಿ ಯಾರೋ ಅವರು ಬ್ರಾಹ್ಮಣ ಬಂದು ಈ ಅರಮನೆ ಮುಂಭಾಗದಲ್ಲಿರುವಂತಹ ಆಗಿನ ಕಾಲದಲ್ಲೆಲ್ಲ ಏನಿತ್ತಪ್ಪ ಅಂತಂದ್ರೆ, ಅರಮನೆ ಮುಂಭಾಗದಲ್ಲಿ ಒಂದು ಗಂಟೆ ಇರ್ತಾ ಇತ್ತು. ಆ ಗಂಟೆಯನ್ನ ಬಡಿದುಬಿಟ್ಟು ಅಲ್ಲಿ ಇದ್ದಾರೆ ಅಂತಂದ್ರೆ ನ್ಯಾಯವನ್ನು ಕೇಳಲಿಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ರಾಮನೇ ಅಲ್ಲಿಗೆ ಬಂದು ಅಥವಾ ರಾಜನೇ ಅಲ್ಲಿಗೆ ಬಂದು ಆ ನ್ಯಾಯ ಪಂಚಾಯತಿ
ಮಾಹಿತಿಯನ್ನ ಕೇಳ್ತಾ ಇದ್ದಂತೆ ಆಗ ರಾಮನೇನೆ ಆ ಬ್ರಾಹ್ಮಣನಿದ್ದಂತಹ ಬಳಿಗೆ ಬಂದನಂತೆ. ಆ ರಾಮ ಬರ್ತಿದ್ದಾಗೇನೆ ಬ್ರಾಹ್ಮಣ ಒಳಗಿಸ್ಬಾರದಂತೆ ಅನಾಥ ರಕ್ಷಕ, ದುಃಖ ವಿಮೋಚಕ, ಸರ್ವಲೋಕ ಪ್ರಭು, ಸಲಹು ಸಲಹು ಸಲಹೋ. ಅನಾಥರನ್ನ ರಕ್ಷಣೆಯನ್ನ ಮಾಡುವಂತವನೇ, ಧರ್ಮವನ್ನ ಕಾಪಾಡುವಂತವನೇ, ಏ ಪ್ರಭು ಶ್ರೀರಾಮ ನೀನಾದರೂ ಕೂಡ ನನ್ನನ್ನ ಕಾಪಾಡು ಕಾಪಾಡು ಅಂತ ಅಂದ್ಬಿಟ್ಟು ಹೇಳ್ದಂತೆ. ಆಗ ಆಯ್ತಪ್ಪ, ನನ್ನ ಹೊಗಳದೆಲ್ಲ ಇರ್ಲಿ, ಅವನ್ನೆಲ್ಲ ಒಂದ್ ಕಡೆ ಪಕ್ಕಕ್ಕೆ ಇಡ್ಲಿ, ನೀನು ಇಲ್ಲಿ ಬಂದು ಆ ಗಂಟೆಯನ್ನ ಬಾರಿಸಿ ನ್ಯಾಯವನ್ನ ಕೇಳ್ತಾ ಇದ್ದಲ್ಲ, ಏನು ಅಂತ ಕೇಳಿದಾಗ, ಮನೀಸು ಮಹೇಶ್ವರ, ನನ್ನ ಕಂದನ ಹರಣಂ ಬೇಡಿ ಬಂದೇನ್, ಕೃಪೆಯಿಂದ ಅದನ್ನು ನೀಡು, ನನ್ನ ಮಗನ ನನಗೆ ಸಾವುಂಟಾಗಿದೆ, ನೀನೇನಾದ್ರೂ ಸರಿ ನೀನು ಕೃಪೆಯನ್ನ ತೋರಿ ನನ್ನ ಮಗನಿಗೆ ಜೀವದಾನವನ್ನ ಮಾಡು, ಜೀವದಾನವನ್ನ ಮಾಡು, ಜೀವದಾನವನ್ನ ಮಾಡು ಅಂತ ಅಂದ್ಬಿಟ್ಟು ಅವನು ಬಂದು ಕೇಳಿದನಂತೆ. ಆಗ ಕೇಳಿದಾಗ ರಾಮ ಕೇಳಿದನಂತೆ, ಅಲ್ಲಪ್ಪ ಏನಾಯ್ತು ನಿನ್ ಮಗನಿಗೆ, ಏನಾಯ್ತು, ಏನ್ ವಿಷಯ ಅಂತ ಕೇಳಿದಾಗ ಆಗ ಹೇಳನಂತೆ, ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಹೀಗೆ ದಾರಿಯಲ್ಲಿ ಸಾಗ್ತಾ ಇದ್ದೋ, ಆ ದಾರಿಯಲ್ಲಿ ಸಾಗಬೇಕಾದರೆ ಶಂಭುಕಾಶ್ರಮ ಅನ್ನುವಂಥದ್ದು ಸಿಕ್ತು. ಆ ಶಂಭುಕಾಶ್ರಮದಲ್ಲಿ ಓರ್ವ ತಪಸ್ಸನ್ನ ಮಾಡ್ತಾ ಇದ್ದ. ಯಾರವನು ತಪಸ್ಸನ್ನ ಮಾಡ್ತಾ ಇದ್ದನು? ಶಂಭುಕ. ಹಾಗಾದ್ರೆ ಅದು ಒಳ್ಳೆದೇ ಆಯ್ತಲ್ವಾ ಅಂತಂದಾಗ ಹೇಳ್ತಾನೆ, ಶೋಧನಂ ಶಂಭೂಕ ವ್ಯಸರಾಂತನಂ ಋಷಿ ವೇಷದ ಪಾಷಂಡಿಯಂ. ಅವನಾದ್ರೂ ಯಾರಪ್ಪ ಅಂತಂದ್ರೆ ಶಂಭೂಕ. ಅವನ್ ಯಾರೋ ಶಂಭುಕ ಅಂತಂದ್ರೆ ಅವನ್ ಬ್ರಾಹ್ಮಣನು ಇನ್ನೊಬ್ರು ಆಗಿರಬಾರ್ದು, ಆದರೆ ಅವನಾದ್ರೂ ಕೂಡ ಶೂದ್ರನಾಗಿದ್ದಾನೆ. ಶೂದ್ರನಾದಂತವನು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಅವನು ತಪಸ್ಸನ್ನ ಮಾಡ್ತಾ ಇಲ್ಲ, ತಪಸ್ಸಿನ ವೇಷವನ್ನು ಹಾಕಿಕೊಂಡಿರುವಂತ ಪಾಷಂಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನಂತೆ. ಅಂತವನನ್ನ ನೋಡ್ತಿದ್ದಾಗೆ ನನ್ನ ಮಗ ಬರಿಯದ ಘೋರಂ ಕೈ ಮುಗಿಯಲಿದ್ದಾನೆ. ಏನೋ ಗೊತ್ತಿದ್ದೇ ಇದ್ದಂತ ನನ್ನ ಮಗ ಏನ್ ಮಾಡ್ದ ಅವನಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೋದಂತೆ. ಆ ಆಶ್ರಮದಲ್ಲಿ ಆ ತಪಸ್ಸನ್ನ ಮಾಡ್ತಾ ಇದ್ದ ಶಂಭುಕ ತಪಸ್ಸನ್ನ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗನಾದರೂ ಕೂಡ ಹೋಗ್ಬಿಟ್ಟು ಅವ್ರಿಗೆ ನಮಸ್ಕಾರವನ್ನ ಮಾಡ್ಬೇಕು ಅಂತ ಹೋದಂತೆ. ಆಗ ನಾನು ಹೇಳಿದೆ, ಮಗನೇ ಬೇಡ ಬೇಡ, ಶೂದ್ರನಿಗೆ ತುಳಿದೈಯಲ್ಲಿ ಹಾಗೆ ಯಾವುದೇ ಕಾರಣಕ್ಕೂ ಶೂದ್ರರಿಗೆ ನಮಸ್ಕಾರವನ್ನ ಮಾಡಲಾಗದು. ಯಾರಾದ್ರೂ ಶೂದ್ರ ತಪಸ್ಸನ್ನ ಮಾಡೋದುಂಟ? ತಪಸ್ಸನ್ನ ಮಾಡೋದಿಲ್ಲ. ಅದ್ರಲ್ಲಿ ಅದು ತಪಸ್ಸನ್ನ ಮಾಡ್ತಾ ಇದ್ದಾನೆ, ಅದೇ ತಪ್ಪು. ಇನ್ನು ನೀನು ಆತರಿಗೆ ನಮಸ್ಕಾರವನ್ನ ಮಾಡಕ್ ಹೋಗ್ತಾ ಇದ್ದಿ, ಬೇಡ ಮಗನೇ, ತಪಸ್ಸನ್ನ ಮಾಡ್ತಾ ಇರುವಂತಹ ಶೂದ್ರರಿಗೆ ನಮಸ್ಕಾರವನ್ನ ಮಾಡಬೇಡ ಅಂತ ಅಂದ್ಬಿಟ್ಟು ಅಲ್ಲೇನೆ ನಿಲ್ಲಿಸಿದಂತೆ. ಆಗ ರಾಮನಿಗೆ ಆಶ್ಚರ್ಯ ಆಯ್ತಂತೆ. ಯಾಕೆ ಏನಾಯ್ತು ಅಂತ ಅಂದಾಗ, ಶೂದ್ರನು ತಪಂಗೆಯುವುದೊಂದು ಅಧರ್ಮಕ್ಕೆ. ಅಲ್ಲ ಸ್ವಾಮಿ, ಯಾರಾದ್ರೂ ಶೂದ್ರ ಹೀಗೆ ತಪಸ್ಸನ್ನು ನೀವು ಹಾಗೆ ಒಂದು ಮಾತನ್ನ ಕೇಳಲ್ಲ, ಏನ್ ಸರಿ ಇದು ಅಂತ ಅಂದ್ಬಿಟ್ಟು ಹಾಗೇನೆ ಕುವೆಂಪು ಅಂತ ವಸ್ತುವನ್ನೇ ತೆಗೆದುಕೊಳ್ತಾರೆ. ಜಲಗಾರದಲ್ಲೂ ಕೂಡ ಅದೇ ವಸ್ತುವನ್ನ ತೆಗೆದುಕೊಂಡ ಹಾಗೆ ಶೂದ್ರ ತಪಸ್ವಿಯಲ್ಲೂ ಕೂಡ ಅದೇ ವಸ್ತುವನ್ನ ತೆಗೆದುಕೊಳ್ತಾರೆ. ಕುವೆಂಪು ನಮ್ಗೆ ಈಗಲೂ ಯಾಕೆ ಮುಖ್ಯ ಆಗ್ತಾರೆ ಅಂತಂದ್ರೆ, ಇಂಥ ವಸ್ತುವನ್ನ ತೆಗೆದುಕೊಂಡ ಕಾರಣಕ್ಕೋಸ್ಕರವಾಗಿ ನಮ್ಗೆ ಕುವೆಂಪು ನಮ್ಗೆ ಮುಖ್ಯ ಆಗುವಂಥದ್ದು. ಅದಕ್ಕೆ ಹೇಳ್ತಾರೆ, ಶೂದ್ರನ್ ತಪಂಗೆಯುವುದೊಂದು ಅಧರ್ಮಕ್ಕೆ, ವರ್ಣಾಶ್ರಮ ಧರ್ಮದ ಉಲ್ಲಂಘನೆಯ ಪಾಪಕ್ಕೆ. ಈ ಶೂದ್ರನಾದಂತಹ ಶಂಭುಕ ಮಾಡಿರುವಂತದ್ದೇನು ತಪ್ಪದು? ವರ್ಣಾಶ್ರಮ ಧರ್ಮವನ್ನು ಮೀರಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತ ಚಾತುರ್ವರ್ಣವೇನಿದೆ, ಆ ವರ್ಣಾಶ್ರಮ ಧರ್ಮವನ್ನು ಅವನು ಮೀರಿದ್ದಾನೆ. ಜೊತೆಗೆ ಅಧರ್ಮವನ್ನ ಮಾಡಿದ್ದಾನೆ. ಧರ್ಮ ಬಾಹಿರವಾದಂತ ಎಂತ ಕೆಲಸ ಮಾಡಿದಾನವನು? ಎಂತದ ಕೆಲಸ ಮಾಡಿದಾನವನು? ನಿಂತ್ಕೊಳ್ಳಿ ಮೇಲೆ, ಅಧರ್ಮದ ಕೆಲಸವನ್ನ ಮಾಡಿದ್ದಾನೆ. ಧರ್ಮಕ್ಕೆ ಬಾಹಿರವಾದಂತಹ ಒಂದು ಕೆಲಸವನ್ನ ಅವನು ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನಂತೆ. ನಿನ್ನ ಪಾದ ಪ್ರಜೆಗೌರವನ್ನು ಒಲಿಯಾದ. ಅಯ್ಯ ರಾಮ, ಈ ಶೂದ್ರ ತಪಸ್ಸನ್ನ ಮಾಡಿದ್ದರಿಂದ ನಿನ್ನ ಒಬ್ಬ ಮಗು, ನಿನ್ನ ಪ್ರಜೆಯಲ್ಲಿ ಒಬ್ಬ ಮಗು, ನೀನು ಎಲ್ಲರನ್ನೂ ಸಮಾನವಾಗಿ ಕಾಡ್ತಿದ್ದಾನೆ. ದೊಡ್ಡವರಿಗೆ ಹೇಗೆ ಸಮಾನತೆಯನ್ನು ಕೊಡ್ತೀಯೋ ಸಣ್ಣ ಮಕ್ಕಳಿಗೂ ಅದೇ ರೀತಿಯಲ್ಲಿ ಸಮಾನತೆಯನ್ನು ಕೊಡ್ತಿದ್ದಾನೆ. ಹಾಗಾಗಿ ಒಬ್ಬ ಮಗು ಬಲಿಯಾದ ಇವತ್ತು. ಯಾಕೆ? ಆ ಶೂದ್ರ ತಪಸ್ಸನ್ನ ಮಾಡ್ತಾ ಇರೋ ಕಾರಣಕ್ಕೋಸ್ಕರವಾಗಿ ಅವನು ಬಲಿಯಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವನು ದೊಡ್ಡದಾಗಿ ಉಯ್ಯನನ್ನೇ ಇಡ್ತಾ ಇದ್ದಾರಂತೆ. ಬೊಬ್ಬೆ ಹೊಡಿತಾ ಇದ್ದಾನಂತೆ, ಏನೊಂದು ಕೂಗ್ಕೊಳ್ತಾ ಇದ್ದಾರಂತೆ. ಯಾರು? ಆ ಬ್ರಾಹ್ಮಣನಾದನು ಕೂಡ. ರಾಮ ಎಲ್ಲವನ್ನು ಕೇಳಿಸ್ಕೊಂಡಾಗ ರಾಮನ ಸಿಟ್ಟು ಬರ್ಬೇಕಾಗಿತ್ತಲ್ವಾ? ರಾಮನಿಗೆ ಸಿಟ್ಟು ಬಂತು. ಸಿಟ್ಟು ಯಾರ ಮೇಲೆ ಬಂತು?
ಆ ಬ್ರಾಹ್ಮಣನ ಮೇಲೆ ಬಂತು. ಇಲ್ಲ, ಧರ್ಮವನ್ನ ಮೀರಿ, ಚಾತುರ್ವರ್ಣ ಧರ್ಮವನ್ನ ಮೀರಿ ಅಲ್ಲಿ ತಪಸ್ಸಿಗೆ ಕೊಡ್ತಿದ್ನಲ್ಲ ಆ ಶೂದ್ರಕನಾದಂತ ಶಂಭುಕನ ಮೇಲೆ ಸಿಟ್ಟು ಬಂತು. ರಾಮನಿಗೆ ಶಂಭುಕನ ಮೇಲೆ ಸಿಟ್ಟು ಬರಲಿಲ್ಲ, ರಾಮನಿಗೆ ಶಂಭುಕನ ಮೇಲೆ ಭಕ್ತಿ ಬಂತಂತೆ. ಏನೇಳಿ, ರಾಮನಿಗೆ ಶಂಭುಕನ ಮೇಲೆ ಭಕ್ತಿ ಬಂತಂತೆ. ಆ ಬ್ರಾಹ್ಮಣನ ಮೇಲೆ ಸಿಟ್ಟು ಬಂತು. ಆದ್ರೆ ಸುಮ್ಮನೆ ಸಿಟ್ಟು ಮಾಡ್ಕೊಂಡ್ರೆ ಜನ ಏನಂತಾರೆ? ನೀವು ಆದ್ರೆ ಈಗ ಉದಾಹರಣೆಗೆ ನೀವು ಸುಮ್ಮನೆ ಸಿಟ್ಟು ಮಾಡ್ಕೊಂಡು ಹೋಗ್ತಾರ, ಏನೋ ಮಕ್ಕಳು ಬೆಳಿಕೊಂಡು, ನಾನ್ ನಿಮ್ಮ ಸುಮ್ಮನೆ ಅನಗತ್ಯವಾಗಿ ಸಿಟ್ಟು ಮಾಡ್ಕೊಂಡ್ರೆ ನೀವೇನಂತಾರೆ? ಏನಪ್ಪ ಮೇಸ್ತ್ರಿ ಸಿಟ್ಟು ಮಾಡ್ಕೊಂಡ್ಬಿಟ್ರು ಅಂತ ಅಂತೀರ ತಾನೆ. ನೀವು ಹುಡುಗರು ಸಣ್ಣ ಪುಟ್ಟ ತಪ್ಪು ಮಾಡಬಹುದು, ಆದ್ರೆ ನಾವು ಮೇಷ್ಟ್ರು, ನಾವು ತಪ್ಪು ಮಾಡಕ್ ಸಾಧ್ಯನಾ? ಇಲ್ಲ ತಾನೆ. ಹಾಗೇನೆ ಆ ರಾಮ ಸಿಟ್ಟನ್ನ ಮಾಡ್ಕೊಂಡಿಲ್ಲ. ಸಿಟ್ಟು ಬಂದರೂ ಕೂಡ ಅದನ್ನ ತೋರಿಸ್ಕೊಳ್ಳಿರುವಂತೆ ರಾಮನಾಥನು ಕೂಡ ಆ ಎಲ್ಲವನ್ನೂ ಕೂಡ ಸಮಾಧಾನವಾಗಿ ಹೇಳಿದಂತೆ ಈ ವರ್ಣಗರ್ವ ಅಂದಂಗೆ ಈ ಶಾಸ್ತ್ರ ಮೂರ್ಖಂಗೆ ಎಂತೋ ಬುದ್ಧಿ ಕಲಿಪೆ. ರಾಮ ತನ್ನಲ್ಲೇ ಯೋಚನೆ ಮಾಡಿದಂತೆ, ಈ ವರ್ಣಾಶ್ರಮದಲ್ಲಿ ತುಂಬಿ ತುಳುಕ್ತಾ ಇರುವಂತ ಈ ಬ್ರಾಹ್ಮಣನಿಗೆ, ಈ ಶಾಸ್ತ್ರ ಮೂರ್ಖಂಗೆ ಶಾಸ್ತ್ರವೇ ಶ್ರೇಷ್ಠ ಅಂತ ಇದ್ದಾನಲ್ಲ, ಈ ಮೂರ್ಖನಿಗೆ ಇವ್ನು ಹೆಂಗಾದ್ರೂ ಒಂದು ಬುದ್ಧಿಯನ್ನು ಕಲಿಸ್ತೇನೆ. ಅಷ್ಟೇ ಅಲ್ಲ, ಶಂಭುಕ ಎಷ್ಟು ಮಹಾಯೋಗಿ, ಎಷ್ಟು ಮಹಾ ತಪಸ್ವಿ ಅಂತ ಅನ್ನುವಂಥದ್ದನ್ನ ಬಹಿರಂಗ ಮಾಡ್ತೀನಿ ಅಂತ ನಿರ್ಧಾರ ಮಾಡುವಂತೆ ಯಾರು? ರಾಮ. ಏನಾದ್ರೂ ಸರಿಯೇ ಈ ಶಂಭುಕನ ತಪಸ್ಸು ಎಷ್ಟು ದೊಡ್ಡದು ಅನ್ನುವಂಥದ್ದನ್ನ ನಾನು ಅದನ್ನ ಬಹಿರಂಗ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿರ್ಮಾಣಂತೆ. ರಾಮ ರಾಜ್ಯದೊಳ ಅಧರ್ಮಮೇ ಮೃತ್ಯು, ಅಧರ್ಮ ಸಂಹಾರಮೇ ಮೃತ್ಯು ವಿಜಯಂ. ಆಗ ರಾಮ ಹೇಳಿದಂತೆ ಬ್ರಾಹ್ಮಣನಿಗೆ, ಆಯ್ತಯ್ಯ, ಅಯ್ಯ ಬ್ರಾಹ್ಮಣರೇ ಕೇಳಿ, ಈ ರಾಮ ರಾಜ್ಯದಲ್ಲಿ ಎಂದಿಗೂ ಕೂಡ ಅಧರ್ಮ ಅನ್ನುವಂಥದ್ದು ಸಲ್ಲೋದಿಲ್ಲ. ಈ ರಾಮ ಅಧರ್ಮಗಳನ್ನ ಸಂಹಾರವನ್ನ ಮಾಡ್ತಾನೆ, ಧರ್ಮವನ್ನ ಗೆಲ್ಲಿಸ್ತಾನೆ ಅಂತ ಅಂದ್ಬಿಟ್ಟು ಹೇಳಂತೆ. ಹಾಗಾಗಿ ಬ್ರಾಹ್ಮಣನಿಗೆ ಬಹಳ ಬಹಳ ಸಂತೋಷ ಆಗೈತದೆ. ಆಹಾ, ನಿಜಕ್ಕೂ ಕೂಡ ನೀನಾದ್ರೂ ಕೂಡ ನೀನು ನಿಜಕ್ಕೂ ಕೂಡ ಶ್ರೇಷ್ಠನೇ ಕಣಯ್ಯ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಹೀಗಿರಕಾಗಬೇಕಾದ್ರೆ ಆ ಬ್ರಾಹ್ಮಣನನ್ನ ಕರೆದುಕೊಂಡು ರಾಮನಾಥನು ಕೂಡ ಶಂಭುಕಾಶ್ರಮಕ್ಕೆ ಬರ್ತಾನಂತೆ. ಶಂಭುಕಾಶ್ರಮ ಏನು ಮಲೆ ಬೆಟ್ಟ ಗುಡ್ಡಗಳು, ಏನು ಗಿಡ ಮರಗಳು ತುಂಬಿದ್ದಾವಂತೆ, ಹಕ್ಕಿ ಪಕ್ಷಿಗಳ ಹಿಂಜರ ಇದೆ ಅಂತೆ, ಏನು ತಪಸ್ಸಿನ ಗಂಭೀರತೆ ಅನ್ನುವಂಥದ್ದು ಇರ್ತದೆ. ಹೌದಲ್ವಾ? ಕೆಲವು ಪ್ರದೇಶಗಳಿಗೆ ಹೋದ್ರೆ ನೀವು ಕೆಲವು ಬಸ್ ಸ್ಟ್ಯಾಂಡ್ ಹೋಗ್ಲಿ, ಎಲ್ಲ ಗಲಾಟೆಯೋ ಗಲಾಟೆ, ಹೌದಲ್ವಾ? ಅಥವಾ ಇನ್ನೆಲ್ಲ ಒಂದ್ ಕಡೆ ಹೋಗಿ ಕ್ಯೂ ನಿಂತಿರೋ ಕಡೆಯಲ್ಲಿ ಏನ್ ಬರೀ ಜಗಳವೋ ನಡೀತದೆ. ಅದೇ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಪ್ರಶಾಂತವಾಗಿರ್ತದೆ. ಅದು ಒಂದು ನದಿ ಹತ್ರ ಹೋದಾಗ ಅಲ್ಲಿ ಒಂದು ವಾತಾವರಣ ಇರ್ತದೆ, ಒಂದು ಕಾಡತ್ರ ಹೋದಾಗ ಅಲ್ಲಿ ಒಂದು ವಾತಾವರಣ ಇರ್ತದೆ. ಹಾಗೆ ಶಂಭುಕಾಶ್ರಮ ಅತ್ಯಂತ ಗಂಭೀರವಾಗಿದ್ದಂತೆ, ಅತ್ಯಂತ ಗಂಭೀರವಾದಂತ ಇದಕ್ಕೆ ಏನ್ ಶಾಂತಿ ನೆಲೆಸಿರ್ಬೋದು ಈ ಚೆರುವಿನೋರ್. ರಾಮ ಹೇಳ್ತಾ ಇದ್ದಾನಂತೆ, ಮಕ್ಕಳೇ ಇದನ್ನು ಓದ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸಲ್ಲಿ ಓದ್ಕೊಳ್ಬಾರ್ದು, ಒಂದ್ 2 ಸರಿ ಜೋರಾಗಿ ಓದ್ಕೊಂಡ್ರೆ ಅರ್ಥ ನಿಮಗೆ ಬರ್ತದೆ. ಏನ್ ಶಾಂತಿ ನೆಲೆಸಿರ್ಬೋದು ಈ ಚೆರುವಿನೋಳ್. ಅನುಭವಮೇ ಪೇಳುವುದು ಇದು ಋಷಿಯ ಬೀಡೆಂದು. ನನ್ನ ಅನುಭವದಿಂದಲೇ ಹೇಳ್ತಾ ಇದೆ. ಇಲ್ಲಿ ಯಾರೋ ಋಷಿಗಳು ವಾಸ ಮಾಡ್ತಾ ಇದ್ದಾರೆ, ಇಲ್ಲಿ ಯಾವುದೋ ಋಷಿಗಳ ಆಶ್ರಮ ಇದೆ ಅಂತ ಅನ್ನುವಂಥದ್ದು ಹೇಳ್ತಾ ಇದೆ. ಎಷ್ಟು ಗಂಭೀರವಾಗಿದೆ ಅಂತ ಅಂದ್ಬಿಟ್ಟು ಹೇಳದಂತೆ. ಇಷ್ಟೆಲ್ಲ ಆದ ನಂತರದಲ್ಲಿ ಹೇಳದಂತೆ, ಆ ರೋಲಿಸಿದೆ ಅಬೋಧನವೋಲ್ ವೇದವೇತ್ತ. ಅಯ್ಯ ಬ್ರಾಹ್ಮಣ, ಆಗ್ಲಿಂದ ಅಯ್ಯೋ ನನ್ ಮಗ ಸತ್ತೋದ, ಅವನ್ ಯಾರೋ ಅಧರ್ಮಿ ಅಂತ ಹೇಳ್ತಿದ್ದಲ್ಲಪ್ಪ. ಅಳ್ಬೇಡ ಕಣಯ್ಯ, ಚೀರಾಡ್ಬೇಡ, ಕೂಗಾಡ್ಬೇಡ, ಕೇಳಿಸ್ಕೊ. ಇಲ್ಲಿ ಅಮೃತನ್ ಅಕ್ಕೋ ನಿನ್ನ ಚಿರಂಜೀವಿ. ನನ್ನ ರಾಜ್ಯದಲ್ಲಿ ಯಾರಿಗೂ ಅನ್ಯಾಯವಾಗಲಿಕ್ಕೆ ಬಿಡದಿಲ್ಲ. ನಿನ್ನ ಮಗನಿಗೆ ಜೀವವನ್ನು ಕೊಡಿಸುತ್ತೇನೆ, ಧೈರ್ಯವಾಗಿರುವಂತಂತೆ. ಹಂಗಂತಿದ್ದಂಗೆನೆ ಇವನಿಗೆ ಬ್ರಾಹ್ಮಣನಿಗೆ ಬಹಳ ಖುಷಿ ಆಯ್ತಂತೆ. ಹೌದು, ರಾಮನ ಒಂದು ಆ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಒಂದು ಶಾಂತಿ ಎನ್ನುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಹೇಳಿದಂತೆ. ಇಷ್ಟೆಲ್ಲ ಆದ್ಮೇಲೆ ಹಾಗಾದರೆ ಅದೇ ಸಂದರ್ಭಕ್ಕೆ ಮೃತ್ಯು ಪ್ರವೇಶವಾಗುತ್ತೆ. ಮೃತ್ಯು ಮತ್ತೊಂದು ಕಡೆ ಭೈರವನ ರಕ್ಷಣೆಯೂ ಕೂಡ ಇದೆಯಂತೆ. ಆಗ ಅವನು ಏನ್ ಮಾಡ್ದ ಅಂತಂದ್ರೆ ತನ್ನ ಬ್ರಹ್ಮಾಸ್ತ್ರವನ್ನ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಯಾವ ಅಸ್ತ್ರವನ್ನ? ಬ್ರಹ್ಮಾಸ್ತ್ರವನ್ನ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮಾಸ್ತ್ರದ ಒಂದು ವಿಶೇಷ ಏನಪ್ಪಾ ಅಂತಾರೆ, ಅದೇನೇ ಗುರಿಯನ್ನು ಇಟ್ಟರೂ ಕೂಡ ಗುರಿಯನ್ನು ಮುಟ್ಟೇ ಬರುತ್ತಂತೆ. ಆ ರೀತಿಯಾದಂತಹ ಒಂದು ಶಕ್ತಿಶಾಲಿ ಆದಂತ ಆಯುಧ ಆ ಬ್ರಹ್ಮಾಸ್ತ್ರವಂತೆ. ಹೇಳಿದಂತೆ, ಹೋಗು ಶತ್ರುವನ್ನ ಸಂಹಾರವನ್ನ ಮಾಡಿ ಬಾ. ಯಾರು ಅಧರ್ಮಿ ಇದ್ದಾರೆ, ಯಾರು ಧರ್ಮವನ್ನ ಮೀರಿದ್ದಾರೆ,
ಯಾರು ಅನ್ಯಾಯವನ್ನ ಮಾಡಿದ್ದಾರೆ, ಯಾರು ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ಗೌರವವನ್ನು ಕೊಟ್ಟಿಲ್ಲ ಅವರನ್ನ ಸಂಹರಿಸು, ಅವರನ್ನ ಶಿಕ್ಷಿಸು ಅಂತ ಅಂದ್ಬಿಟ್ಟು ಹೇಳಿದಂತೆ. ಹಾಗೆ ಹೇಳ್ತಿದ್ದಾಗೇನೆ ಹೇಳ್ದಂತೆ ಏನು ಗತ್ತಿದ್ದಾಗನೇ ಹೇಳಿದಂತೆ ಏಕೋ ಉಪ್ಪು ತಿರ್ಪುದು ಮನೆಗೆ ದಿವ್ಯ ದುಃಖಂ. ಆ ಕವಿ ಋಷಿಯು ಈ ಶಂಭೂಕನಲ್ಲೇ ಶೂದ್ರನೈಸೆ. ಈ ಕಡೆ ಈ ಬ್ರಾಹ್ಮಣ ಶೂದ್ರನನ್ನ ಬಯಸ್ತಾ ಇರ್ಬೇಕಾದ್ರೆ ಆ ಕೂಡಲೇ ರಾಮನಿಗೆ ಈ ಒಂದು ಶೂದ್ರನ ಬಗ್ಗೆ ಮುರುಕ ಉಂಟಾಯಿತಂತೆ. ಯಾಕೆ ಮುರುಕ ಉಂಟಾಯಿತು? ನನ್ನ ಹೆಂಡತಿಯಾದಂತ ಸೀತೆಯನ್ನ ಮತ್ತು ಮಕ್ಕಳಾದಂತ ಲವಕುಶನನ್ನ ಕಾಪಾಡ್ತಾ ಇರುವಂತ ಯಾರು? ವಾಲ್ಮೀಕಿ. ವಾಲ್ಮೀಕಿ ಯಾರು? ಅವನು ಕೂಡ ಒಬ್ಬ ಶೂದ್ರನಾದಂತ ವಾಲ್ಮೀಕಿಯ ಒಂದು ಆಶ್ರಮದಲ್ಲೇ ನನ್ನ ಹೆಂಡತಿ ಮತ್ತು ಮಕ್ಕಳು ನೋಡಿ. ಒಬ್ಬ ಕವಿ ಯಾವತ್ತೂ ಕೂಡ ಅಷ್ಟೇನೆ ಅವನ್ ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ ಒಂದರಿಂದ ಮತ್ತೊಂದರ ಕಡೆಗೆ ನಿಮ್ಮನ್ನ ಗಮನವನ್ನ ಹರಿಸ್ತಾನೆ, ನಿಮ್ಮ ಮನಸ್ಸನ್ನ ಬೇರೆ ಕಡೆಗೆ ಹರಿಸ್ತಾ ಇರ್ತಾನೆ. ಒಂದರಿಂದ ಮತ್ತೊಂದನ್ನ ಅವನು ಮಹಾಕವಿ ಆದಂತವನು ನಿಮ್ಮನ್ನ ದೇದೀಪ್ಯಮಾನವನ್ನಾಗಿ ಮಾಡ್ತಾ ಇರ್ತಾನೆ. ಸಾಮಾನ್ಯವಾಗಿ ಆಕಾಶದಲ್ಲಿ ಯಾವತ್ತೂ ಒಂದೇ ನಕ್ಷತ್ರ ಇರ್ತದೆ, ನೂರಾರು ಸಾವಿರಾರು ನಕ್ಷತ್ರಗಳಿದ್ದಾಗೆ ಮಹಾಕವಿಗಳು ಯಾವತ್ತೂ ಕೂಡ ಒಂದೇ ಉಪಮೆ ಮತ್ತು ಒಂದೇ ಪ್ರತಿಮೆಗಳನ್ನ ಕೊಡ್ತಾ ಇರ್ತಿಲ್ಲ, ನೂರಾರು ಪ್ರತಿಮೆ ಮತ್ತು ರೂಪಗಳನ್ನ ಅವರು ಕೊಡ್ತಾ ಇರ್ತಾರೆ. ಹಾಗೆ ಮಹಾಕವಿಯಾದಂತ ಕುವೆಂಪು ಕೂಡ ಆ ಮಾತನ್ನ ಹೇಳ್ತಾ ಇರ್ಬೇಕಾದ್ರೇನೆ ತನ್ನ ಹೆಂಡತಿಯಾದಂತ ಸೀತೆ ನೆನಪಾಯ್ತಂತೆ. ಸೀತೆ ನೆನಪಾದಾಗ ಒಂದು ಕ್ಷಣ ಅವನು ಹೊರಗಡೆ ತೋರಿಸ್ಕೊಳ್ಳದೆ ಇದ್ರೂ ಕೂಡ ಮನಸ್ಸಿನ ಒಳಗಡೆ ಸೀತೆಯ ಬಗ್ಗೆ ದುಃಖ ಉಂಟಾಯ್ತಂತೆ. ಮಕ್ಕಳ ಮೇಲೆ ಒಂದು ವಾತ್ಸಲ್ಯ ಉಂಟಾಯ್ತಂತೆ. ಮಹಾಕವಿ ಆದಂತ ವಾಲ್ಮೀಕಿಯ ಮೇಲೆ ಭಕ್ತಿ ಗೌರವ ಅನ್ನುವಂಥದ್ದು ಉಂಟಾಯ್ತಂತೆ. ಮನಸ್ಸಿನಲ್ಲೇನೆ ವಾಲ್ಮೀಕಿಗೂ ಕೂಡ ನಮನವನ್ನ ಸಲ್ಲಿಸುತ್ತಾ ಹಾಗೆ ಮುಂದುವರೆದು ಇದಾದ್ರೂ ಕೂಡ ಒಬ್ಬ ಶೂದ್ರನಾದಂತ ಶಂಭೂಕ ಇರುವಂತಹ ಆಶ್ರಮ ಅಲ್ಲವೇ ಅಂತ ಅಂದ್ಬಿಟ್ಟು ಆಗ ಅವನ ಹೇಳಿದಂತೆ. ಆಗ ಅವನಾದ್ರೂ ಕೂಡ ಇದನ್ನ ಪ್ರಯೋಗವನ್ನ ಮಾಡ್ತಾ ಇದ್ದಾನಂತೆ. ತಪಕ್ಕನಧಿಕಾರಿ ಶೂದ್ರನ್ ಎಂಬುದು ಶಾಸ್ತ್ರ ಪ್ರಸಿದ್ಧ. ಅಲ್ಲಪ್ಪ ಸರಿ ಕಣಯ್ಯ, ಹಾಗಾದ್ರೆ ಇಲ್ಲಿ ತಪಸ್ಸನ್ನ ಮಾಡೋ ಆಗಿಲ್ವೇನು ಅಂತ ಕೇಳಿದ ರಾಮ. ಯಾರಿಗೆ? ಆ ಬ್ರಾಹ್ಮಣಿಗೆ. ಅದಕ್ಕೆ ಬ್ರಾಹ್ಮಣ ಹೇಳಿದಂತೆ ಏನಂತೆ ಅಂತೆ, ತಪಕ್ಕೆ ಅನಧಿಕಾರಿ ಶೂದ್ರನ್, ಈ ಶೂದ್ರ ತಪಸ್ಸನ್ನ ಮಾಡ್ಲಿಕ್ಕೆ ಅರ್ಹತೆ ಇಲ್ಲ, ಅವನ ಅನಧಿಕಾರಿ ಎಂಬುದು ಶಾಸ್ತ್ರ ಪ್ರಸಿದ್ಧ ಎನ್ನುವಂತ ವಿಚಾರ ಶಾಸ್ತ್ರ ಪ್ರಸಿದ್ಧ. ಕೃತಯುಗದೋಳು ತಪಕ್ಕೆ ಅರ್ಹರು ಬ್ರಾಹ್ಮಣರು ಮಾತ್ರ. ಆಗ 4 ಕಾಲವನ್ನು ಹೇಳ್ತಾ ಇದ್ದಾರೆ. ಕೃತಯುಗದಲ್ಲಿ ಬ್ರಾಹ್ಮಣರಿಗೆ ಏನಪ್ಪಾ ಅಂತಂದ್ರೆ ಅವರು ತಪಸ್ಸನ್ನ ಮಾಡಬಹುದಂತೆ. ತ್ರೇತಾಯುಗದೋಳು ಕ್ಷತ್ರಿಯರ್ ಅರ್ಹ. ಇನ್ನು ತ್ರೇತಾಯುಗದಲ್ಲಿ ಕ್ಷತ್ರಿಯರಿಗೆ ಅವಕಾಶವಿದೆಯಂತೆ. ಅದೇ ರೀತಿಯಲ್ಲಿ ತ್ರೇತಾಯುಗದಲ್ಲಿ ಕ್ಷತ್ರಿಯರು ವೈಶ್ಯರು ತಪ್ಪಂಗೈವ. ಇನ್ನ ಕೃತಯುಗ ಆಯ್ತು, ತ್ರೇತಾಯುಗ ಆಯ್ತು, ದ್ವಾಪರ ಯುಗವಾಯ್ತು. ಅಂದ್ರೆ ಕೃತಯುಗದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಅವಕಾಶ, ತ್ರೇತಾಯುಗದಲ್ಲಿ ಕ್ಷತ್ರಿಯರಿಗೂ ಅವಕಾಶ, ಇನ್ನು ದ್ವಾಪರ ಯುಗದಲ್ಲಿ ವೈಶ್ಯರು ಅಂದ್ರೆ ವ್ಯಾಪಾರಿಗಳಿಗೂ ಅವಕಾಶವಿದೆಯಂತೆ. ಕಲಿಕಾಲಂಬರಲ್ ಶೂದ್ರನಂ ತಪಸ್ವಿ. ಇನ್ನು ಕಲಿಯುಗ ಬರ್ತಿದ್ದಾಗಲೇ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಬರ್ತಿರ್ಬೇಕಾದ್ರೆ ಶೂದ್ರನು ಕೂಡ ತಪಸ್ವಿ. ಅದು ಕಾರಣನೇ ಕೃತಯುಗದೊಳ್ 4 ಕಾಲದಲ್ಲಿ ನಿಂತ ಧರ್ಮ ತ್ರೇತಾಯುಗದೊಳ್ ನೋಡಿ. ಅದಕ್ಕೋಸ್ಕರವಾಗಿನೇ ಕೃತಯುಗದಲ್ಲಿ ಧರ್ಮ 4 ಕಾಲದಲ್ಲಿ ನಿಂತಿತ್ತಂತೆ, ತ್ರೇತಾಯುಗದಲ್ಲಿ 3 ಕಾಲದಲ್ಲಿ ನಿಂತಿತ್ತಂತೆ, ದ್ವಾಪರ ಯುಗದಲ್ಲಿ 2 ಕಾಲದಲ್ಲಿ ನಿಂತಿತ್ತಂತೆ. ಕಲಿಯುಗ ಬಂದಿದ್ದಾಗೆ ಒಂದೇ ಕಾಲದಲ್ಲಿ ನಿಂತ್ಕೊಳ್ತದಂತೆ. ಕಲಿಯುಗ ಬಂದು ಇನ್ನೇನಾದ್ರೂ ಆಯ್ತು ಅಂತಾರೆ ಡುಂಕಿ ಆಗೋಗ್ಬಿಡ್ತದೆ ಎಂತದೊಂದು ಕಲ್ಪನೆ ಅಲ್ವಾ. ಅದಕ್ಕೆ ಅವನು ಕೂಡ ಹೇಳಂತೆ, ಕಲಿಯುಗದೋಳ್ ಒಂಟಿ ಕಾಲೋಳ್ ಕುಂಟಿ ತತ್ತರಿಸಿ ಸತ್ತರ್ ಉರುಳುಗೋಲ್ ವಿಳಿಯದತ್ತಣಿಗೆ ಹೇಳ್ ವರ್ಣಾಶ್ರಮ ಧರ್ಮಪಾಲಕ ಹಾಲ್ ಪೂಜ್ಯ ಮಾದುಡಂ ಜೀವಾತು ವಾದುಡಂ ತ್ಯಾಜ್ಯಂ ಆ ನ್ಯಾಯಪಾಲ್. ಪಾಲ್ಗಣೆ ಶೂದ್ರನ ತಪಂ. ಶೂದ್ರ ತಪಸ್ಸನ್ನ ಮಾಡ್ತಾ ಇರೋದು ಯಾವ್ದ್ರ ಸಮ ಅಂತಂದ್ರೆ ನಾಯಿಯ ಹಾಲಿಗೆ ಸಮ. ನಾಯಿಯ ಕೆಚ್ಚಲಲ್ಲಿ ಎಷ್ಟು ಹಾಲಿದ್ರೇನೋ ಅದನ್ನ ಕರ್ಕೊಂಬಂದು ನಾವು ಮಜ್ಜಿಗೆ ಮಾಡಕ್ಕಾಗುತ್ತೇನೋ, ಬೆಣ್ಣೆ ಮಾಡಕ್ಕಾಗುತ್ತೇನೋ? ಇಲ್ಲ ತಾನೆ. ಹಾಗೆಯೇ ಶೂದ್ರ ತಪಸ್ಸನ್ನ ಮಾಡುವುದು ಅಂತಂದ್ರೆ ನಾಯಿಯ ಹಾಲಿಗೆ ಸಮಾನ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರಂತೆ. ಆಯ್ತು, ನಿನ್ನ ಮಾತು ಕೂಡ ಆಗ್ಲಿ, ಆಯ್ತು, ಇದೇ ರೀತಿಯಲ್ಲಿ ಆಗ್ಲಿ ಅಂತ ಅಂದ್ಬಿಟ್ಟು ನಾನಾದರೂ ಕೂಡ ಅದನ್ನ ನಾನು ಪ್ರಯೋಗವನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಬ್ರಹ್ಮಾಸ್ತ್ರವನ್ನ ಪ್ರಯೋಗವನ್ನ ಮಾಡಿದಂತೆ. ಪ್ರಯೋಗವನ್ನ ಮಾಡಿ ಏನಂತ ಹೇಳ್ತೆ, ಆರಸಿ ಕೊಲ್ ಅರಗುಲಿಯನ್. ರಾಮ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ. ಏನನ್ನ ಮಾಡ್ತಾ ಇದ್ದಾನೆ? ಏ ಬ್ರಹ್ಮಾಸ್ತ್ರವೇ,
ಅರಸಿ ಕೊಲ್, ಅರಸಿ ಅಂದ್ರೆ ಹುಡುಕಿ ಅಂತ ಅಂದ್ಬಿಟ್ಟು ಅವನು ಎಲ್ಲಿದ್ದಾನೆ ಎನ್ನುವಂಥದ್ದನ್ನ ಪತ್ತೆ ಹಚ್ಚು. ಅರಗೊಲಿಯನ್, ಅರಗೊಲಿ ಅಂತಂದ್ರೆ ಯಾರು? ಅಧರ್ಮಿ. ಯಾರು ಧರ್ಮವನ್ನ ಮೀರಿದ್ದಾನೆ, ಯಾರು ಶಾಸ್ತ್ರವನ್ನ ಮೀರಿದ್ದಾನೆ, ಯಾರು ನ್ಯಾಯವನ್ನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ? ಅರಸಿ ಕೊಲ್ ಅರಗೊಲಿಯನ್, ಪತ್ತೆ ಹಚ್ಚಿ ಹುಡುಕಿ ಕೊಲ್ಲು ಯಾರನ್ನ? ಅರಗೊಲಿಯನ್. ಅಧರ್ಮಿ ಯಾರಿದ್ದಾನೆ, ಆ ಅಧರ್ಮಿಯನ್ನ ನೀನಾದರೂ ಕೂಡ ಪತ್ತೆ ಹಚ್ಚಿ ಅವನನ್ನ ಕೊಲ್ಲು ಅಂತ ಅಂದ್ಬಿಟ್ಟು ಆಜ್ಞೆಯನ್ನು ವಿಧಿಸಿದಂತೆ. ಸರಿ, ಆಗ ಆ ಬ್ರಹ್ಮಾಸ್ತ್ರ ಶಬ್ದವನ್ನ ಮಾಡುತ್ತಾ ಹೊರಹೊಮ್ಮಿತಂತೆ. ಎಲ್ಲಿಗೆ ಹೋಯ್ತು? ಸೀದಾ ಶಂಭೂಕನ ಬಳಿಗೆ ಹೋಯ್ತಂತೆ. ಶಂಭೂಕನ ಬಳಿಗೆ ಹೋಗ್ತಿದ್ದಾಗೇನೆ ಬ್ರಾಹ್ಮಣನಿಗೆ ಬಹಳ ಖುಷಿಯೋ ಖುಷಿ. ಯಾಕೆ? ರಾಮ ಬ್ರಹ್ಮಾಸ್ತ್ರನ ಪ್ರಯೋಗವನ್ನ ಮಾಡಿದ್ದಾನೆ, ಅದು ಕೊಲ್ಲದೆ ಬಿಡಲಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಹೋದಂತಹ ಆ ಒಂದು ಬ್ರಹ್ಮಾಸ್ತ್ರ ಏನ್ ಮಾಡಿತು? ಶಂಭುಗೆ ನಮಸ್ಕಾರವನ್ನ ಮಾಡಿದಂತೆ. ನಮಸ್ಕಾರವನ್ನ ಮಾಡಿ 3 ಪ್ರದಕ್ಷಿಣೆಯನ್ನ ಮಾಡಿದಂತೆ. ಈಗ ಇವನಿಗೆ ಬೇಸರ ಆಯ್ತಂತೆ. ಏನಪ್ಪ ಇದು, ರಾಮ ಅವಳ ಪಟಾಕಿ ಯಾಕೆ ಒಟ್ಟಿಸ್ತಾ ಇದೆ, ಅದು ಪ್ರಯೋಗನೆ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅನ್ಸಂತೆ. ಅಷ್ಟೆಲ್ಲ ಆದ ಮೇಲೆ ತಿರುಗಿ ಬರ್ತಾ ಇದ್ದಂತೆ ಅಡ್ಡಿಸಿಕೊಂಡು. ಯಾರ ಬಳಿಗೆ? ಶಂಭೂಕನನ್ನು ಅಡ್ಡಿಸಿಕೊಂಡು ಬರ್ತಾ ಇದ್ದಂತೆ. ಆಗ ಹೇಳ್ತಾ ಇದೆಯಂತೆ, ನನ್ನ ಬಳಿಗೆ ಏಕೆ ಬರ್ತಾ ಇದೆ ಅಂತಾರೆ. ಅಧರ್ಮಿಯ ಬಳಿಗೆ ಬರ್ತಾ ಇದೆ. ಎಂಬು ಬ್ರಾಹ್ಮಣ ಪೂಜ್ಯರೇ, ನೀವು ಹೆದರಬೇಡಿ. ಯಾರು ಅಧರ್ಮ ಮಾಡಿದ್ದಾರೆ, ಇದನ್ನು ನನ್ನ ಈ ಒಂದು ಬ್ರಹ್ಮಾಸ್ತ್ರ ಇದೆಯಲ್ಲ, ಅದ್ಯಾವತ್ತೂ ಕೂಡ ಗುರಿಯನ್ನು ತಪ್ಪೋದಿಲ್ಲ. ಅದು ಅಧರ್ಮಿನ ಹುಡುಕಿ ಬರ್ತಾ ಇದೆ. ಹಾಗಾದರೆ ನಾನು ಅಧರ್ಮಿ ಏನಂತ ಅಂದಾಗ, ಹೌದು ನೀನು ಅಧರ್ಮಿ. ಹೇಗೆ ಅಧರ್ಮಿ? ಪೂಜ್ಯರನ್ ಅವಜ್ಞೆಗೈದಾತ. ನೀನ್ ಯಾಕೆ ಅಧರ್ಮಿ ಅಂತಂದ್ರೆ, ಪೂಜ್ಯರನ್ನ ಅವಜ್ಞೆ ಮಾಡಿದ್ದಿ, ಅವರಿಗೆ ನೀನು ಅಗೌರವವನ್ನು ಕೊಟ್ಟಿದ್ದಿ. ಶಂಭೂಕ ತಪಸ್ಸನ್ನ ಮಾಡ್ತಾ ಇದ್ರೆ ಪೂಜ್ಯರು, ಅವರನ್ನ ನೀನು ಆ ಅಪಮಾನವನ್ನ ಮಾಡಿದ್ದಿ. ಶಾಸ್ತ್ರ ಸಂಭ್ರಾಂತ ನಾನು. ಅಷ್ಟೆಲ್ಲ ಕೃತಯುಗ ಹಿಂಗನ್ನತ್ತೆ, ತ್ರೇತ ಹಿಂಗನ್ನತ್ತೆ, ದ್ವಾಪರ ಹಿಂಗನ್ನತ್ತೆ, ಕಲಿಯುಗ ಹಿಂಗನ್ನತ್ತೆ, ನಮ್ ಶಾಸ್ತ್ರ ಹಿಂಗನ್ನತ್ತೆ, ನಮ್ಗಷ್ಟೇ ಅಂತ ಭ್ರಾಂತ ದುರ್ವಿನೀತನ್. ನಿಮಗೆ ವಿನಯ ಅನ್ನುವಂಥದ್ದೇ ಇಲ್ಲ. ನೀನಾದರೂ ಕೂಡ ದೃಢನಾಗಿದ್ದಿ ಅಂತ ಅಂದ್ಬಿಟ್ಟು ಹೇಳ್ದಂತೆ. ಆಗ ಅಯ್ಯ ರಾಮ ರಕ್ಷಿಸು ಅಂತ ಹೇಳ್ತಾ ಇದ್ದಾನಂತೆ. ಆಗ ಹೇಳ್ದಂತೆ, ಅಶಾಸ್ತ್ರಂ ಎಂದು ಅಳುಕುವೆ ಕ್ಷತ್ರಿಯೋತ್ತಮ. ಅಯ್ಯೋ ತಪ್ಪಾಯ್ತಪ್ಪ, ಕ್ಷಮಿಸು ಅಂತ ಅಂದಾಗ, ಸನ್ಮತಿಯ ಸತ್ಕೃತಿಗೆ ಶಾಸ್ತ್ರದ ನೆರಂಬೇಕೆ. ಕುವೆಂಪುರವರ ವಿಚಾರವಾದ ನೋಡಿ. ಕುವೆಂಪುರವರು ತಮ್ಮ ಎಲ್ಲ ಬರವಣಿಗೆಗಳಲ್ಲೂ ಕೂಡ ತಮ್ಮ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಸನ್ಮತಿಯ ಸತ್ಕೃತಿಗೆ ಒಂದು ಒಳ್ಳೆ ಬುದ್ಧಿ ಇರೋದಕ್ಕೆ. ಯಾರಾದ್ರೂ ಒಬ್ಬ ಕಷ್ಟದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ ಅಂತ ಅಂದಾಗ, ಸಹಾಯ ಮಾಡಕ್ಕೆ ನೀನ್ ಯಾವ ಜಾತಿ ಅಂತ ಕೇಳ್ಬೇಕಾ? ನೀನ್ ಯಾವ ಧರ್ಮ ಅಂತ ಕೇಳ್ಬೇಕಾ? ನೀನ್ ಯಾವ ಭಾಷೆ ಅಂತ ಕೇಳ್ಬೇಕಾ? ಅವನು ಕಷ್ಟದಲ್ಲಿದ್ದಾನೆ, ನಾನು ಸಹಾಯ ಮಾಡ್ತೀನಿ, ಅದು ಧರ್ಮ. ಹಾಗಲ್ಲದೆ ಅವನ ಜಾತಿ, ಅವನ ಧರ್ಮ, ಅವನ ಭಾಷೆಯನ್ನ ಕೇಳುವಂಥದ್ದು ಅಧರ್ಮ. ಹೌದು ತಾನೆ? ಅದಕ್ಕೆ ನೆನೆ ಕುವೆಂಪುರವರಾದ್ರೆ ಮಾತನ್ನು ಹೇಳ್ತಾ ಇರುವಂಥದ್ದು, ಸನ್ಮತಿಯ ಸತ್ಕೃತಿಗೆ ಶಾಸ್ತ್ರದ ನೆರಂಬೇಕೆ. ಯಾರಿಗಾದ್ರೂ ಸಹಾಯವನ್ನು ಮಾಡ್ಲಿಕ್ಕೆ ಶಾಸ್ತ್ರದ ನೆರವು ಬೇಕೇನು? ಯಾವ ಶಾಸ್ತ್ರದ ಏನು ಹೇಳಿದನು, ಎದೆಯ ಮಿಗಿಲಿಗೂ ಶಾಸ್ತ್ರ ವಿರೋಧೇನು? ಕುವೆಂಪುರ ವಿಚಾರಗಳಿದ್ದೇನೆ, ಹೌದಲ್ವಾ? ಅಯ್ಯೋ ಎಂದೋ ಮನು ಬರೆದಿದ್ದರೆ ಅದನ್ನು ಕೂಡ ಸುಟ್ಟು ಒಲೆಗೊಳಗಡೆ ಹಾಕುವಂತಾನೋ ಅಂತ ಮಾತನ್ನ ಕುವೆಂಪುರವರು ಹೇಳಿದ್ದಾರೆ, ತಮ್ಮ ವಿಚಾರಗಳಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಅದಕ್ಕೆ ನನಗೆ ಕುವೆಂಪುರವರು ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅನ್ನುವಂತ ವಿಚಾರಗಳನ್ನ ಅವರು ಪ್ರಸ್ತಾಪವನ್ನ ಮಾಡ್ತಾರೆ. ಕುವೆಂಪುರವರು ವಿಶ್ವಮಾನವ ಸಂದೇಶವನ್ನ ಕೊಡ್ತಾರೆ. ಯಾಕೆ ಅಂತಾರೆ, ಈ ಎಲ್ಲಾ ಕಾರಣಗಳಿಂದಾಗಿ. ಹಾಗಾಗಿ ಅವರಾದನ್ನು ಕೂಡ ಇಂಥದ್ದು ಅವಶ್ಯಕತೆ ಇದೆಯೇನು ಅಂತ ಅಂದ್ಬಿಟ್ಟು ಹೇಳ್ತಾ ಇರುತ್ತೆ. ಆಗ ಅವನು ನಾನು ರಕ್ಷಣೆ ಮಾಡುವಂತಂದಾಗ ಆರಾಧ್ಯರ್ ತಪೋಧನರ್. ಆಗ ತನ್ನ ತಪ್ಪಿನ ಅರಿವಾಯಿತು. ಯಾರಿಗೆ? ಆ ಬ್ರಾಹ್ಮಣನಿಗೆ. ಆ ಬ್ರಾಹ್ಮಣಿಗೆ ತಪ್ಪಿನ ಅರಿವಾಗಿ ರಾಮನ ಹತ್ರ ಹೇಳ್ತಾರೆ, ಆರಾಧರೇನು, ಯಾರಾದ್ರೇನು? ಆರಾಧ್ಯರ್ ತಪೋಧನರ್. ಯಾರೇ ತಪಸ್ಸನ್ನ ಮಾಡ್ತಾ ಇರಲಿ ಅವರು ಪೂಜೆಗೆ ಅರ್ಹರು. ನಮಸ್ಕಾರವೇ ಪುಣ್ಯಂ. ಬೇರೆ ಯಾರಿಗಾದ್ರೂ ನಮಸ್ಕಾರ ಮಾಡದೆ ಪುಣ್ಯ. ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಹೌದು ತಾನೆ? ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ. ಬಸವಣ್ಣರು ಹೇಳಿರೋದು ತಾನೆ. ಅದಕ್ಕೆ ಹೇಳ್ತಾ ಇರುವಂತದ್ದು ನಮಸ್ಕಾರವೇ ಪುಣ್ಯಂ, ತಿರಸ್ಕಾರವೇ ಪಾಪ. ನಾವ್ ಯಾರಾದ್ರೂ ತಿರಸ್ಕಾರವನ್ನ ಮಾಡಿದ್ದಾದ್ರೆ ಅದೇ ಪಾಪ ಅಂತ ಅಂದ್ಬಿಟ್ಟು ಹೇಳಿದಂತೆ. ಹಾಗೆ ಆಗಲಿ ಅಂತ ಅಂದಾಗ, ಆಗ ಆ ಮಲಗಿದಂತಹ ಆ ಹುಡುಗ ಎದ್ದು ಬರ್ತಾನಂತೆ. ತಾತ ತಾತ, ಓ ತಾತ, ಹೂ ಕುಯ್ಯುತ್ತಿದ್ದವನು ಇಲ್ಲಿಯೇ ಮಲಗಿದ್ದಾನೆ.
ಆಗ ಮಲಗಿದ್ದಂತ ಹುಡುಗ ಎದ್ದು ಬೀಳ್ತಾ ಇದ್ದಾನೆ. ಏನಂತ ಹೇಳ್ತಾರೆ, ಹೂ ಕುಯ್ಯಕ್ ಬಂದವನು, ನಾನು ಇಲ್ಲೇ ಮಲಗಿರ್ತೀನಲ್ಲ, ಅಯ್ಯೋ ಎಷ್ಟೊತ್ತಾಯ್ತೋ ತಾತ ತಾತ ಎಲ್ಲಿಂತ ಹುಡುಕ ಬರ್ತಾರಂತೆ. ಎದ್ದೇಳ್ತಾರಂತೆ. ಎದ್ದು ನೋಡಿದ್ರೆ ರಾಮ ಮತ್ತು ಬ್ರಾಹ್ಮಣ ಮತ್ತು ಅಷ್ಟೇ ಅಲ್ಲ ಭೈರವ, ಮೃತ್ಯು, ಬ್ರಹ್ಮಾಸ್ತ್ರ ಎಲ್ಲವೂ ಇದೆಯಂತೆ. ಆಗ ಅವನಿಗೆ ಕಂಡಿದ್ದು ಆ ತಾತ ಬ್ರಾಹ್ಮಣ ಮತ್ತು ಆ ರಾಮನನ್ನ ಕಂಡನಂತೆ. ಆಗ ಅಂಜತಿ ಬಾ ವತ್ಸ. ಆಗ ಹೇಳ್ತಾರಂತೆ, ಎದರಬೇಡ ಬಾ ಮಗು, ಬಾ, ನಿನ್ನ ಅಯ್ಯನದು ಅಗೋ ನಿಮ್ಮ ತಂದೆ ಅಲ್ಲೇ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ. ಅಲ್ಲಿಗೆ ಸುಖಾಂತ್ಯವಾಗುತ್ತೆ. ಆ ಬ್ರಾಹ್ಮಣನಲ್ಲಿ ಕವಿದಂತಹ ಈ ಶಾಸ್ತ್ರಗಳೇನಿದ್ದಾವೆ ಆ ಶಾಸ್ತ್ರವೂ ಕೂಡ ಹೋಗುತ್ತೆ. ಇದೆಲ್ಲ ಆದ ನಂತರದಲ್ಲಿ ಒಂದು ದೊಡ್ಡ ಚರ್ಚೆ ಆಗುತ್ತೆ ಕನ್ನಡದಲ್ಲಿ. ಇದನ್ನ ಕುವೆಂಪುರವರು 1944ರಲ್ಲಿ ಈ ಒಂದು ಕೃತಿಯನ್ನ ರಚನೆಯನ್ನ ಮಾಡ್ತಾರೆ. ಯಾವ ಕೃತಿ? ಶೂದ್ರ ತಪಸ್ವಿ ಅನ್ನುವಂಥದ್ದನ್ನ 1944ರಲ್ಲಿ ಇದಾಗುತ್ತೆ. ಇದರ ವಿರುದ್ಧವಾಗಿ ಬಹಳ ದೊಡ್ಡ ಚರ್ಚೆ ಆಗುತ್ತೆ. ಈ ಶೂದ್ರನಾದಂತಹ ಕವಿಯಾದಂತಹ ಕುವೆಂಪು ಬ್ರಾಹ್ಮಣ ಧರ್ಮವನ್ನ ಹೀಗಳೆದಿದ್ದಾರೆ, ಇವರು ಅಲ್ಲೆಗಳೆದಿದ್ದಾರೆ, ಇವರಿಗೆ ಜಾತಿಯ ಮದ ಅನ್ನುವಂಥದ್ದಿದೆ, ಇನ್ನೊಂದು ಜಾತಿಯ ಬಗೆಗೆ ತಿರಸ್ಕಾರವಿದೆ ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಒಂದ್ ಕಡೆ ಪರವಾಗಿಯೇ ಕುವೆಂಪುರನ್ನು ಹೊಗಳ್ತಾ ಇರ್ತಾರೆ, ಇನ್ನೊಂದ್ ಕಡೆ ವಿರುದ್ಧವಾಗಿಯೇ ಕುವೆಂಪುರನ್ನ ಅಲ್ಲಗಳಿತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಕುವೆಂಪುರಾದ್ರೂ ಕೂಡ ತಟಸ್ಥವಾಗಿರ್ತಾರೆ. ತಟಸ್ಥವಾಗಿದ್ದು 1947ರಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಬರೀತಾರೆ. ಏನಲ್ಲಿ 1947ರಲ್ಲಿ ಒಂದು ಪ್ರತಿಕ್ರಿಯೆ, 1944ರಲ್ಲಿ ಈ ಶುದ್ಧ ತಪಸ್ವಿಯನ್ನ ಬರೆದಂತರು 1947ರಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಬರೀತಾರೆ. ಏನು ಅಂತಂದ್ರೆ ಅವ್ರು ಯಾರ್ಯಾರು ಏನನ್ನೆಲ್ಲ ಹೇಳಿದ್ರು ಅದಕ್ಕೆಲ್ಲ ಮಾರುನುಡಿ ಅಂತ ಹೇಳ್ತಾರೆ. ಮಾರುನುಡಿ ಅಂದ್ರೆ ಪ್ರತಿ ಉತ್ತರ ಅಂತ ಅಂದ್ಬಿಟ್ಟು ಮಾರುನುಡಿ ಅಂತ ಉತ್ತರವನ್ನ ಕೊಟ್ಟು ಹೇಳ್ತಾರೆ. ಶಾಸ್ತ್ರ ಅಂದ್ರೆ ಏನು, ಧರ್ಮ ಅಂತ ಅಂದ್ರೆ ಏನು, ರಾಮಾಯಣ ದರ್ಶನ ಅಂತಂದ್ರೆ ಏನು, ಅಥವಾ ಈ ಶೂದ್ರ ತಪಸ್ವಿ ಅಂತಂದ್ರೆ ಏನು ಅಂತದನ್ನ ಅವರು ಹೇಳ್ತಾರೆ. ಅದಕ್ಕೆಲ್ಲರಿಗೂ ಕೂಡ ಉತ್ತರವನ್ನ ಕೊಟ್ಟು ನಿಜವಾದ ಧರ್ಮ ಯಾವುದು, ಅಷ್ಟೇ ಅಲ್ಲ ಅವರಲ್ಲಿ ಇನ್ನೊಂದು ಪ್ರತಿಪಾದನೆಯನ್ನ ಮಾಡ್ತಾರೆ. ನಾನು ಯಾವುದೇ ಇಲ್ಲಿ ಒಂದು ಧರ್ಮ ದ್ರೋಹದ ಕೆಲಸವನ್ನ ಮಾಡಿಲ್ಲ, ಹಾಗೇನೆ ಇಲ್ಲಿ ಯಾವುದೇ ಒಂದು ಜಾತಿಯನ್ನ ನಿಂದಿಸುವಂತ ಕೆಲಸವನ್ನು ಕೂಡ ಮಾಡಿಲ್ಲ ಅಂತ. ಒಂದೆರಡು ನಿಮಿಷ ಮಕ್ಕಳೇ, ನಾನು ಇಲ್ಲಿ ಯಾವುದೇ ಒಂದು ಜಾತಿಯನ್ನ ನಿಂದಿಸುವಂತ ಕೆಲಸವನ್ನ ಮಾಡಿಲ್ಲ ಅಂತ ಅನ್ನುವಂಥದ್ದನ್ನ ಅವರು ಅದನ್ನ ಹೇಳ್ತಾರೆ. ಬಹಳ ಅದ್ಭುತವಾದಂಥದ್ದು. ಬೇಕಾದ್ರೆ ಆ PDF ಅನ್ನ ನಮ್ಮ ಸರ್ಗೆ ನಾನು ಕಳಿಸಿರ್ತೀನಿ, ನೀವು ಅದನ್ನ ಒಂದ್ಸರಿ ಓದಿ. ಓಕೆ, ಬಹಳ ಪ್ರೀತಿಯಿಂದ